ಆ ಮಲ್ಲಮ್ಮ ತಾಯಿ ಶಿವ ನುಡಿರುವಂತ ಅಪ್ಪನೆಯ ಹಾಗೆ ತಾಯಿ ಗರ್ಭವನ್ನು ಧರಿಸ್ತಾಳ. ಆ ತಾಯಿ ನೋಡ್ರಿ ಎಲ್ಲ ದೇವರುಗಳಿಗೆ ಹರಕೆಯನ್ನು ಹೊತ್ಕೊಳಕತ್ತಾಳ. ಏನಂತ ಹರಕೆ ಹೊತ್ಕೊಳಕತ್ತಾಳ ಅಂದ್ರ, ನನಗೆ ಹುಟ್ಟುವಂಥ ಮಗು ಈ ನಾಡನ್ನು ಬೆಳಗುವಂಥ ಮಗು ಆಗಲಿ ಅಂತ. ನನಗೆ ಹುಟ್ಟುವಂಥ ಮಗು ಈ ನಾಡಿನ ಶಿಖರ ಪ್ರಾಯವಾಗಲಿ ಅಂತ ತಾಯಿ ದೇವರುಗಳಿಗೆ ಹರಕೆ ಹೊತ್ಕೊಳಕತ್ತಾಳಂತ. ಯಾವಾಗ ತಾಯಿ ಗರ್ಭವನ್ನು ಧರಿಸಿದ್ಲು, ಅಲ್ಲಿಂದ ತಾಯಿ ಸಂಸ್ಕಾರ ಆರಂಭ ಮಾಡಿದ್ಲು. ನೋಡ್ರಿ, ನಾವೆಲ್ಲ ಅನ್ಕೊಳ್ತೀವಿ ಅಪ್ಪವ್ರ ಇನ್ನೂ ಗರ್ಭದೊಳಗನ ಐತ, ಅದಕ್ಕೆಲ್ಲಿ ಕಿವಿ ಕೇಳ್ತಾವೇನ್ರಿ, ಅದಕ್ಕೆಲ್ಲಿ ಕಣ್ಣದಾವೇನ್ರಿ, ಅದೇನು ನೋಡ್ತದೇನ್ರಿ, ಅದೇನು ಕೇಳಿಸ್ಕೊಳ್ತದೇನ್ರಿ, ನಾವು ಕೊಟ್ಟಿರುವಂಥ ಸಂಸ್ಕಾರ ಅದಕ್ಕೆ ಗೊತ್ತಾಗ್ತದೇನ್ರಿ ಅಂತಿರಲ್ರಿ. ಬಹಳ ಜನ ನಾವು ಅನ್ಕೊಳ್ತೀವಿ, ಏನು ಅನ್ಕೊಳ್ತೀವಿ ಅಂದ್ರೆ, ಇನ್ನೂ ಗರ್ಭ ಧರಿಸಿದೀವಿ, ಗರ್ಭದೊಳಗೈತ ಮಗು, ಆ ಮಗು ಕೇಳಿಸ್ಕೊಳ್ಳಂಗಿಲ್ಲ, ನೋಡಂಗಿಲ್ಲ, ಅದಕ್ಕೇನು ಸಂಸ್ಕಾರ ಕೊಡಬೇಕು, ಪ್ರಾರಂಭ ಮಾಡಬೇಕು. ಒಂದಿಷ್ಟು ಜನ ಡಾಕ್ಟರ್ಗಳು ಹೇಳ್ತಾರೆ, ಮಗು 7 ತಿಂಗಳಿಗೆ ಗ್ರಹಿಕೆಯನ್ನು ಆರಂಭ ಮಾಡ್ತದ ಅಂತ. ಇನ್ನೂ ಮುಂದುವರೆದ ವಿಜ್ಞಾನಿಗಳು ಹೇಳ್ತಾರೆ, ಮಗು ಯಾವಾಗ ತಾಯಿಯ ಗರ್ಭದೊಳಗೆ ಬೆಳೆಯಲಿಕ್ಕೆ ಆರಂಭ ಮಾಡ್ತದ, ತಾಯಿ ಗರ್ಭವನ್ನು ಧರಿಸ್ತಾಳ, ಆ 3 ತಿಂಗಳಿಗೆ ಗ್ರಹಿಕೆಯನ್ನು ಆರಂಭ ಮಾಡ್ತದ. ಆದ್ರೆ ಅದಕ್ಕಿಂತಲೂ ಮೀರಿ ನಮ್ಮ ಆಧ್ಯಾತ್ಮ ಹೇಳ್ತದ, ಯಾವಾಗ ತಾಯಿ ಗರ್ಭವನ್ನು ಧರಿಸ್ತಾಳ ಅಂದಿನಿಂದಲೇ ಸಂಸ್ಕಾರ ಆರಂಭ ಆಗಬೇಕು ಅಂತ ನಮ್ಮ ಆಧ್ಯಾತ್ಮ ಹೇಳ್ತದ. ನಾವೆಲ್ಲ ಅನಗ್ತಿರ್ತೀವಿ ನೋಡ್ರಿ, ಮಗು ಜನನ ಆದಾಗ ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲರೂ ಮುಖ ತೋರಿಸಿ ಬರ್ತೀವಿ. ಭಾಳ ಜನ ಎದಕ್ಕೆ ಮುಖ ತೋರಿಸ್ಬೇಕ್ರಿ, ಅದೇನು ನೋಡ್ತದೇನು, ಅದೇನು ಕೇಳಿಸ್ಕೊಳ್ತದೇನು? ನೀವು ಯಾವಾಗ ಮುಖ ತೋರಿಸ್ತೀರಿ ಹಾಸ್ಪಿಟಲ್ ಒಳಗೆ ಹೋಗಿ, ನೀವು ಸತ್ತಾಗ ಅದು ಮುಖ ತೋರ್ಸಕ್ಕೆ ಬರ್ತದ್ರಿ, ಇಲ್ಲ ಅಂದ್ರೆ ಬರಂಗಿಲ್ಲ. ನಾವೆಲ್ಲ ತಪ್ಪು ಕಲ್ಪನೆ. ಅದಕ್ಕಾಗಿ ನಮ್ಮ ಆಧ್ಯಾತ್ಮ ಬಹಳ ಸುಂದರವಾಗಿ ಹೇಳುತ್ತದೆ, ಯಾವಾಗ ತಾಯಿ ಗರ್ಭವನ್ನು ಧರಿಸ್ತಾಳ ಅಂದಿನಿಂದಲೇ ಪುಸ್ತಕಗಳನ್ನು ಓದ್ರಿ, ಆ ಮಗುವಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ರಿ, ಒಳ್ಳೆಯ ಪಾಠಗಳನ್ನು ಕೊಡ್ರಿ, ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ. ಆ ಮಗು ಗ್ರಹಿಕೆ ಮಾಡಿಕೊಳ್ಳುತ್ತದ. ಆ ಮಲ್ಲಮ್ಮ ತಾಯಿ ನೋಡ್ರಿ, ಯಾವಾಗ ಗರ್ಭ ಧರಿಸಿದ್ಲು ಅಂದಿನಿಂದಲೇ ಸಂಸ್ಕಾರ ಆರಂಭ ಆಯಿತು. ಆ ಮಗುವಿಗೆ ಚಲೋ ಸಂಸ್ಕಾರ ಕೊಡಕತ್ಲು. ತಮ್ಮ ಕುಲಗುರುಗಳು ವೀರಭದ್ರ ಸ್ವಾಮಿಗಳಿಂದ ದಿನಾ ಪಾಠ ಕೇಳಕ್ಕಿ, ದಿನ ಪುಸ್ತಕಗಳನ್ನು ಓದಕ್ಕಿ, ದಿನ ಒಂದು ಗುಡಿ ಗುಂಡಾರಗಳಿಗೆ ಹೋಗಕ್ಕಿ, ಒಳ್ಳೆಯ ಪ್ರಸಾದವನ್ನು ಸೇವನೆ ಮಾಡಕ್ಕಿ. ಯಾವಾಗ ಈ ಎಲ್ಲ ಸಂಸ್ಕಾರಗಳ ಪ್ರಾರಂಭ ಆದು, ಬಹಳ ಚಲೋ ಮಗು ಗರ್ಭದೊಳಗೆ ಬೆಳೆಯಕತ್ತು. 3 ತಿಂಗಳು ದಾಟ್ತು. ಮಗುವಿಗೆ ಶಾಂತಪ್ಪನವರು, ನಮಗೂ ಹುಟ್ಟುವಂಥ ಮಗು ಈ ನಾಡಿನ ಬಹಳ ದೊಡ್ಡ ಶಿಖರಪ್ರಾಯವಾಗುವಂಥ ಮಗು, ಈ ನಾಡಿನ ಶ್ರೇಷ್ಠತೆಯನ್ನು ಬೆಳಗುವಂಥ ಮಗು, ಆ ಮಗುವಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು ಅಂತ ಶಾಂತಪ್ಪನವರು ಭಾಳ ಕನಸುಗಳನ್ನು ಕಂಡಿದ್ರು. ಆ ಮಗುವಿಗಾಗಿ ಏನಾದರೂ ಒಂದು ಕತೆ, ಒಳ್ಳೆ ಒಳ್ಳೆ ದಾರ್ಶನಿಕರ ಕಥೆಗಳನ್ನು ಹೇಳೋರಂತ. ನಿಮಗೆಲ್ಲ ಗೊತ್ತಿರ್ಬೋದು, ಅಷ್ಟಾವಕ್ರ ಅಂತ ಬರ್ತಾನ. ಭಾಳ ಜನ ಕೇಳಿರ್ತೀರಿ ಅಷ್ಟಾವಕ್ರನ ಹೆಸರು. ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಆತ ಈ ನಾಡಿನ ಬಹಳ ದೊಡ್ಡ ಆಸ್ಥಾನವಾಗಿರುವಂಥ ಜನಕನ ಆಸ್ಥಾನದೊಳಗೆ ಪಂಡಿತನಾಗಿ ಕೆಲಸ ಮಾಡಿರುವಂಥ ಅಷ್ಟಾವಕ್ರ ಬಹಳ ದೊಡ್ಡ ಪಂಡಿತ ಆತ. ಇನ್ನೂ ಗರ್ಭದೊಳಗಿದ್ದ.
ಗರ್ಭದೊಳಗೆ ಇದ್ದಿರುವಂತ ಸಂದರ್ಭದೊಳಗ ಆತನ ತಂದೆ ಪಾಠ ಮಾಡ್ತಿದ್ದ. ಏನು ಪಾಠ ಮಾಡ್ತಿದ್ದ ಅಂದ್ರೆ ಈ ವೇದಗಳ ಅಧ್ಯಯನ ಮಾಡಿಸ್ತಿದ್ದ. ಒಂದು 30-40 ಜನ ಹುಡುಗರಿಗೆ ಮನೆ ಒಳಗ. ವೇದಗಳು ಅಂದ್ರೆ ಈ ಬರ್ತಾವಲ್ರಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದಗಳು ಅಂತ ಏನು ಬರ್ತಾವಲ್ಲ, ಯಾವಾಗ ಆ ವೇದಗಳ ಅಧ್ಯಯನ ಮಾಡಿಸ್ತಾ ಇದ್ದ, ಆ ಪಾಠವನ್ನ ಕೇಳಾಕ ಗರ್ಭ ಧರಿಸಿರುವಂತ ಅಷ್ಟಾವಕ್ರನ ತಾಯಿ ಅಲ್ಲೇ ಕೂಡ್ತಿದ್ಲು. ಗಂಡ ಪಾಠ ಮಾಡವ, ಗರ್ಭ ಧರಿಸಿರುವಂತ ಹೆಂಡತಿ ಪಾಠ ಕೇಳಕ್ಕಿ ದಿನ ಹೇಳ್ಕೊಂತ ಹೊಂಟ. 3 ತಿಂಗಳು, 4 ತಿಂಗಳು, 8 ತಿಂಗಳು ದಾಟಿತ್ತು, 9 ತಿಂಗಳು ಸಮೀಪ ಬಂದಿತ್ತು. ದಿನಾ ಪಾಠ ಕೇಳವ. ಹೆಂಗ ವಿಚಿತ್ರ ಅಂದ್ರ, ಮಗು ಹೊಟ್ಟೆ ಒಳಗ ಐತಿ, ಇನ್ನು ಗರ್ಭದೊಳಗ ಐತ. ಆ ವೇದಗಳನ್ನ ಕೇಳಿ 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 ಆ ಎಲ್ಲ ವೇದಗಳನ್ನ ಕಂಠಪಾಠ ಗರ್ಭದೊಳಗ ಮಾಡಿಬಿಟ್ಟಿತ್ತು ಅಂತದು. ಯಾವಾಗ ಗರ್ಭದೊಳಗೆ ಕಂಠಪಾಠ ಆಗಿಬಿಟ್ಟಿದ್ದು, 9 ತಿಂಗಳ ಪಾಠ ಮಾಡಾಕತ್ತಿದ್ದ ತಂದೆ ಏನೋ ಒಂದು ಸ್ವಲ್ಪ ತಪ್ಪಿದ ನೋಡ್ರಿ. ಯಾವಾಗ ತಪ್ಪಿದ, ಆ ಗರ್ಭದೊಳಗಿರುವಂತ ಮಗು ತಪ್ಪಿತು ಅಂತ ಹೇಳ್ತಂತ. ನಮಗೆಲ್ಲ ಆಶ್ಚರ್ಯ ಅಲ್ರಿ. ನಾವೆಲ್ಲ ಅಂತೀವಿ ಗರ್ಭದೊಳಗಿರುವಂತ ಮಗು ಹೆಂಗ ಮಾತಾಡ್ತದ್ರಿ. ಯಾವಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯ ಆಕ್ಕಾರ. ತಂದೆ ವಿಚಾರ ಮಾಡ್ತಾನ, ಯಾವ ನನಗೆ ತಪ್ಪನ್ನೋ ಎದ್ದೇಳ್ರಿ ಅಂತ ಅಂದಾಗ ಹೆಂಡತಿ ಅಂತಾಳಂತ, ಹೇರಿ ಗರ್ಭದೊಳಗಿರುವಂತ ಮಗು, ನನ್ನ ಮಗು ತಪ್ಪಂತ ಹೇಳಿತ. ಇದನ್ನ ಕೇಳಿರುವಂತ ಆ ತಂದೆಗೆ ಬಹಳ ಸಿಟ್ಟು ಬಂದ್ಬಿಡ್ತಿ. ಇನ್ನೂ ಭೂಮಿಗಿನ ಬಂದಿಲ್ಲ ಇವ ಮಗ, ಇನ್ನೂ ಭೂಮಿಗಿನ ಬಂದಿಲ್ಲ. ಈ ಭೂಮಿ ಮ್ಯಾಲ ನನಗೆ ಯಾರೂ ಕೂಡ ಪಾಠವನ್ನು ಮಾಡುವಂತ ಸಂದರ್ಭದೊಳಗ ನಾ ಹೆಂಗ ಅಧ್ಯಯನ ಮಾಡೀನಿ ಅಂದ್ರೆ ನಂದು ತಪ್ಪು ಅಂತ ಹೇಳಿದವ್ರು ಯಾರೂ ಇಲ್ಲ. ಆದ್ರೆ ಇವ್ ಇನ್ನೂ ಹೊಟ್ಟೆ ಒಳಗ ಅದಾನ, ಇನ್ನೂ ಭೂಮಿಗಿನ ಬಂದಿಲ್ಲ, ತಪ್ಪು ಅಂತ ಹೇಳುವಟ್ರ ಮಟ್ಟಕ್ಕೆ ಬೆಳೆದಾನ. ಅಂದ್ರೆ ಒಂದು ಶಾಪ ಕೊಟ್ಟ ನೋಡ್ರಿ ತಂದೆ. ಯಾರ ತಂದೆ ಮಕ್ಕಳಿಗೆ ಶಾಪ ಕೊಟ್ಟಿದ್ ನೋಡ್ರಿ ಏನ್ರಿ? ತಾಯಿ ಶಾಪ, ತಂದೆ ಶಾಪ ಕೊಟ್ಟಿದ್ ನೋಡಿವೇನ? ಆ ತಂದೆ ಶಾಪವನ್ನು ಕೊಡ್ತಾನಂತ. ಏನು ಶಾಪವನ್ನು ಕೊಡ್ತಾನಂದ್ರ, ನೀ ಮುಂದೊಂದು ದಿನ ಈ ಭೂಮಿಗೆ ಜನಿಸೋದೇ ಕರೆ ಆಗಿತ್ತು ಅಂದ್ರ ಹೆಂಗ ಜನಿಸು ಅಂದ್ರ ಅಷ್ಟಾವಕ್ರನಾಗಿ ಈ ಭೂಮಿಗೆ ಜನಿಸು, 8 ತರಹದ ಕ್ರೂರಿಯಾಗಿ ಈ ಭೂಮಿಗೆ ಜನಿಸುವಂತ ಶಾಪ ಕೊಟ್ಬಿಡ್ತಾನಂತ. ಹಂಗ ಹುಟ್ಟಿದ ಮುಂದೆ ಮಗ, ಹಂಗ ಹುಟ್ಟಿದ. ಆದ್ರೆ ಆಶ್ಚರ್ಯ ಏನು ಅಂದ್ರ, ಕ್ರೂರಿಯಾಗಿ ಹುಟ್ಟಿದ. ಆದ್ರೆ ಏನು ತಾಯಿಯ ಗರ್ಭದೊಳಗೆ ಏನು ಅಧ್ಯಯನ ಮಾಡಿದ್ನಲ್ಲ, ಭಾಳ ಚಲೋ ಸಂಸ್ಕಾರ, ಬಹಳ ಚಲೋ ಶಿಕ್ಷಣವನ್ನು ಕಲ್ತಿದ್ನಲ್ಲ, ಮುಂದೆ ಜನಕನ ಆಸ್ಥಾನದೊಳಗೆ ಪಂಡಿತನಾಗಿ ಕೆಲಸ ಮಾಡ್ತಾನಂದ್ರೆ ತಾಯಿಯ ಸಂಸ್ಕಾರ, ತಂದೆಯ ಸಂಸ್ಕಾರ ಹೆಂಗಿರ್ಬೇಕ್ರಿ? ವಿಚಾರ ಮಾಡಬೇಕು. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ಆ ಮಲ್ಲಮ್ಮ ತಾಯಿನೂ ಕೂಡ ಹಿಂಗ ಸಂಸ್ಕಾರವನ್ನು ಕೊಡಾಕತ್ಲು. ಭಾಳ ಚಲೋ ಸಂಸ್ಕಾರ ಕೊಡಾಕತ್ಲು. ದೊಡ್ಡ ದೊಡ್ಡ ಪಂಡಿತರ, ದಾರ್ಶನಿಕರ ಕಥೆಗಳನ್ನೇ ಹೇಳಾಕತ್ಲು. ನಾವೆಲ್ಲ ವಿಚಾರ ಮಾಡಬೇಕು. ನಮ್ಮ ಕಣ್ಣು ಮುಂದೆ ಹಾಯ್ದ್ರೆ ಎಷ್ಟು ಪುಸ್ತಕಗಳದಾವು, ನಮ್ಮ ಕಣ್ಣು ಮುಂದೆ ಹಾದ್ರೆ ಎಷ್ಟು ದಾರ್ಶನಿಕರು ಅದಾರ. ನಾವ್ಯಾಕೆ ಕೆಲಸ ಮಾಡೋಲಾಗಿವಿ? ಮಲ್ಲಮ್ಮ ತಾಯಿ ಗರ್ಭದ ಭಾರವನ್ನು ಹೊತ್ಕೊಂಡು ಪ್ರತಿನಿತ್ಯದ ಕೆಲಸವನ್ನು, ಕಾಯಕವನ್ನು ಮಾಡಕ್ಕೆಂತ, ಗಂಡನ ಜೊತೆಯಾಗಿ ಕಾಯಕವನ್ನು ಮಾಡಕ್ಕೆಂತ, ಕೆಲಸಗಳನ್ನ ಮಾಡಕ್ಕೆಂತ. ಯಾರ ಜಂಗಮರು ಬಂದರೂ ಕೂಡ 7-8 ತಿಂಗಳ ಗರ್ಭವನ್ನು ಹೊತ್ಕೊಂಡು ಕೂತಾಳ, ಬಾರಾಗಿ ಕುಂತಾಳ. ನಾವೆಲ್ಲ ಹೆಂಗಂದ್ರೆ ಎಷ್ಟು ಆಲಸ್ಯ ಅಂದ್ರೆ ಇನ್ನೂ 3 ತಿಂಗಳಾಗಿರೋಂಗಿಲ್ಲ. ಡಾಕ್ಟ್ರ್ ಹೇಳ್ಯಾರಿ ಬ್ಯಾಡ್ ರೆಸ್ಟ್ ಅಂತ, ಹೋಗಿ ಮಕ್ಕೊಂಡ ಬಿಡ್ತೀವಿ. ಬ್ಯಾಸರ ನಮಗೆ ಅದೊಂದು.
ಆದ್ರೆ ಮಲ್ಲಮ್ಮ ತಾಯಿ 8 ತಿಂಗಳು ದಾಟಿದ್ರು ಕೂಡ ಜಂಗಮ ಸೇವೆಯನ್ನು ಮಾಡಕತ್ತಾಳಂತ, ಗುರುವಿನ ಸೇವೆಯನ್ನು ಮಾಡಕತ್ತಾಳಂತ. ಯಾರ ಬಂದರೂ ಕೂಡ ಅವರಿಗೆ ನೀಡೋದು, ಯಾರ ಬಂದರೂ ಕೂಡ ಅವ್ರಿಗೆ ಇಲ್ಲ ಅನ್ನೋ ಮಾತಾ ಬರ್ತಿರ್ಲಿಲ್ಲ ಅಂತ ತಾಯಿಗೆ. ಅದಕ್ಕಾಗಿ ಮುಂದೆ ಎಂಥ ಮಗು ಹುಟ್ಟಿದ ನೋಡ್ರಿ. ನಿಮಗೆಲ್ಲ ಗೊತ್ತಿರ್ಬೋದು, ಅಭಿಮನ್ಯು ಸುಭದ್ರೆ ಗರ್ಭ ಧರಿಸಿದ್ಲು. ದಿನ ಕಳೆದಂಗ 9 ತಿಂಗಳಾಗಿತ್ತು. ದಿನ ಕಳೆದಿದ್ದು ಮಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಾ ಅಂತ ಕೃಷ್ಣನಿಗೆ ಹೇಳಿದ್ಲಂತ. ಕೃಷ್ಣ ಸುಭದ್ರೆಯನ್ನು ಕರೆಯಕ ಬರ್ತಾನ. ಅವಾಗೆಲ್ಲ ಈ ಗಾಡಿ ವ್ಯವಸ್ಥೆಗಳಲ್ಲಿ ದೂರದ ಪ್ರಯಾಣವನ್ನು ಮಾಡಬೇಕಾಗಿತ್ತಂದ್ರೆ ಒಂದು ಕಾಲ್ನಡಿಗೆ ಒಳಗೆ, ಒಂದು ಚಕ್ಕಡಿ ಒಳಗೆ, ಒಂದು ಬಿಟ್ಟರೆ ರೈಲು ಬಂಡಿ. ಯಾವಾಗ ಸುಭದ್ರೆಯನ್ನು ಕರೆದುಕೊಂಡು ಆಕೆಯನ್ನು ಸೊಕಾಸಾಗಿ ಕರ್ಕೊಂಡು ಬಂದ ಆ ಚಕ್ಕಡಿ ಒಳಗೆ ಕೂಡಿಸ್ಕೊಂಡು ಮಧ್ಯಾಹ್ನದ ಬಿಸಿಲಿನೊಳಗೆ ಕೃಷ್ಣ ಸುಭದ್ರೆ ಹೊಂಟರು. ಸುಭದ್ರೆ ಅಂದ್ಲಂತ, ಕೃಷ್ಣ ಗರ್ಭದ ಭಾರ ಭಾಳ ಆಗತೈತಪ್ಪ, ನೋವಾಗಕತ್ತೈತ, ಒಂದು ಏನಾದರೂ ಕತೆ ಹೇಳ್ಬೋದೆ, ಒಂದು ಏನರ ಕತೆ ಹೇಳಪ್ಪ. ಯಾವಾಗ ಕತೆ ಹೇಳು ಅಂತ ಸುಭದ್ರೆ ಕೇಳಿದ್ಲು, ಅವಾಗ ಕೃಷ್ಣ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಹೇಳ್ಕೊ ಅಂತ ಹೊಂಟ. ಯಾವಾಗ ಆ ಕತೆಗಳನ್ನು ಕೇಳಾಕತ್ತಿದ್ಲು ತಾಯಿ ಸುಭದ್ರೆ, ಅಲ್ಲೇ ಸ್ವಲ್ಪ ನಿದ್ದಿಗೆ ಜಾರಿಬಿಟ್ಲು ನೋಡ್ರಿ. ತೂಕುಡ್ಸಾಕತ್ಲು, ನಿದ್ದೆಗೆ ಜಾರಿ ಹೋದ್ಲು. ಇವ ಕತೆ ಹೇಳಾಕತ್ತಾನ, ಆದ್ರೆ ಹ್ಞೂ ಅನ್ನುವಂಥ ಶಬ್ದ ಹಂಗ ಪ್ರಾರಂಭ ಇತ್ತು ರೀ. ಅದು ಹ್ಞೂ 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 ಅನ್ನಕತ್ತಿದ್ರು. ಕೃಷ್ಣ ನೋಡ್ತಾನ, ಕಣ್ಣು ತೆರೆದು ದಿಟ್ಟಿಸಿ ನೋಡ್ತಾನ. ಸುಭದ್ರೆ ಮಲಗ್ಯಾಳ, ಆದ್ರೆ ಹ್ಞೂ ಅನ್ನುವಂಥ ಶಬ್ದ ಮಾತ್ರ ನಿಂತಿಲ್ಲಲ್ಲ. ಆ ಶಬ್ದ ಎಲ್ಲಿಂದ ಕೇಳಾಕತ್ತೈತಂತ ಸ್ವಲ್ಪ ಲಕ್ಷಗಟ್ಟ ನೋಡ್ತಾನ. ಆ ಸುಭದ್ರೆಯ ಗರ್ಭದೊಳಗಿರುವಂಥ ಮಗು ಹ್ಞೂ ಅನ್ನಕತ್ತಿತ್ತು ನೋಡ್ರಿ. ಕಥೆಯನ್ನು ಕೇಳಿ ಯಾವಾಗ ಆ ಕಥೆಯನ್ನು ಕೇಳಿ ಗರ್ಭದೊಳಗಿರುವಂಥ ಮಗು ಹ್ಞೂ 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 ಅನ್ನಕತ್ತಿತ್ತು, ಚಕ್ರವ್ಯೂಹವನ್ನ ಭೇದಿಸುವಂಥ ಕಥೆಯನ್ನು ಹೇಳ್ಕೊಂತ ಹೊಂಟಿದ್ದ. ಒಳಗೆ ಹೋಗಿದ್ದ, ಹೊರಗೆ ಬರೋ ದಿನ ಹೇಳಿದ್ದಿಲ್ಲ ನಾವು ಕತೆ, ಅದನ್ನು ಕೇಳಿರಲ್ಲ ಬಾಜನ. ಯಾವಾಗ ಆ ಕತೆ ಹ್ಞೂ ಹ್ಞೂ ಅನ್ನಕತ್ತಿತ್ತು, ಅಲ್ಲಿಗೆ ನಿಲ್ಲಿಸ್ಬಿಟ್ಟ ನೋಡು ಕೃಷ್ಣ. ಮುಂದೆ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಚಕ್ರವ್ಯೂಹದೊಳಗೆ ಅಟ್ಟ ಅಭಿಮನ್ಯು ಒಳಗೆ ಹೋದ, ಹೊರಗೆ ಬರೋದು ಗೊತ್ತಾಗಲಿಲ್ಲ. ಎಲ್ಲಿ ಕಲ್ತಿದ್ದ ಅಂದ್ರೆ ತಾಯಿಯ ಗರ್ಭದೊಳಗನ ಕಲ್ತಿದ್ದ. ಶಿವ ಅನ್ನುವಂಥ ಮಹಾಮಂತ್ರವನ್ನು ಬಿಡಲಿಲ್ಲ. ಶಿವನಾಮ ಸ್ಮರಣೆಯೊಂದೇ ಆ ಭಾರಕ್ಕೆ, ಆ ನೋವಿಗೆ ಶಕ್ತಿಯಾಗಿ ಆ ಮಲ್ಲಮ್ಮ ತಾಯಿ ನಿಂತುಕೊಂಡ್ಲು. 9 ತಿಂಗಳು ದಾಟಿತು. ಎಂಥ ಶುಭಯೋಗ, ಶುಭಗಳಿಗೆ 26 ಮಾರ್ಚ್ 1836 ಶನಿವಾರ ಶುಭಯೋಗ ದಿನದಂದು ಬೀದರ್ ಜಿಲ್ಲೆ ಈಗಿನ ಹುಮ್ನಾಬಾದ್ ತಾಲೂಕು ಚಳಕಾಪುರದೊಳಗೆ ಗುರುಶಾಂತಪ್ಪ ಮತ್ತು ದೇವ ಮಲ್ಲಮ್ಮ ತಾಯಿಯ ಉದರದೊಳಗೆ ಒಂದು ಗಂಡು ಮಗುವಿನ ಜನನ ಆಗ್ತದ. ಆ ಮಗು ಈ ನಾಡನ್ನು ಬೆಳಗುವಂಥ ಮಗು ಆಗ್ತದ. ಆ ಮಗು ಬೇರೆ ಯಾರೂ ಅಲ್ಲ,
ಸಿದ್ಧಾರೂಢ ಸಿದ್ಧಾರೂಢ ಸಿದ್ಧಾರೂಢ. ಹುಟ್ಟಿರುವಂಥ ಸಿದ್ಧ ಬೆಳೀತಾ ಬೆಳೀತಾ ಸಿದ್ಧಾರೂಢ ಸಿದ್ಧಾರೂಢ ಮಹಾತ್ಮನಾಗಿ ಈ ನಾಡನ್ನು ಹೆಂಗೆ ಕಂಗೊಳಿಸ್ತಾನ ಅನ್ನುವಂಥ ಮಾತುಗಳನ್ನು ನಮ್ಮ ನಿಮ್ಮ ಹಾಗೆ ಹುಟ್ಟಿರುವಂಥ ಮಗು ಅದು. ನೀವೊಂದು ಮಾತು ಲಕ್ಷದೊಳಗೆ ಇಟ್ಕೊಳ್ರಿ, ಈ ನಾಡಿಗೆ ಮಹಾತ್ಮರು ಜನನವನ್ನು ತಾಳೋದಾದ್ರೆ ನಮ್ಮ ನಿಮ್ಮ ಹಾಗೇನೆ ಈ ಭೂಮಿಗೆ ಬರ್ತಾರೆ, ನಮ್ಮ ನಿಮ್ಮ ಹಾಗೇನೆ ಭೂಮಿಯಿಂದ ತ್ಯಜಿಸ್ತಾರೆ, ಹೋಗ್ತಾರೆ. ನಮ್ಮ ನಿಮ್ಮ ಹಾಗೇನೆ ಅಳ್ಕೊಂತ ಬಂದಿರುವಂತ ಮಹಾತ್ಮರು ಇಡೀ ನಾಡನ್ನೇ ಅಳು ಹಂಗ ಯಾವ ಮಗು ಮಾಡ್ತದಲ್ಲ, ಯಾವ ಮಗ ಮಾಡ್ತಾನಲ್ಲ, ಅವನೇ ನಿಜವಾದ ಸನ್ಯಾಸಿ, ಅವನೇ ನಿಜವಾದ ಮಹಾತ್ಮ, ಅವನೇ ನಿಜವಾದ ಸಾಧಕ. ಜನನ ತಾಳೋದಾಯ್ತು ಅಂದ್ರೆ ಹಂಗೆ ಈ ಭೂಮಿಗೆ ಜನನವನ್ನು ತಾಳ್ತಾನ. ನಿನ್ನೆ ಹುಟ್ಟಿರುವಂಥ 26 ಮಾರ್ಚ್ 1836 ಶುಭಗಳಿಗೆ ಶುಭಯೋಗ ಶನಿವಾರದಂದು ಶುಭನಾಮದೊಳಗ ಒಬ್ಬ ಮಹಾ ಸತ್ಪುರುಷನ ಸಾಕ್ಷಾತ್ ಪರಶಿವನ ಸ್ವರೂಪನಾಗಿ ಒಂದು ಮಗು ಈ ನಾಡಿಗೆ ಜನನವನ್ನು ತಾಳ್ತದ. ನೋಡ್ರಿ ಎಷ್ಟು ಯೋಗ ಯೋಗ. ಆ ಪರಮಾತ್ಮ ನುಡಿದಿರುವಂತ ಮಾತಿನ ಹಾಗೆ ಆ ಮಗು ಜನ್ಮವನ್ನು ತಾಳ್ತು. ಎಲ್ಲ ಖುಷಿ ಆನಂದ. ಅದ್ರಾಗ ಇತ್ತೀಚಿನ ದಿನಮಾನದೊಳಗೆ ಗಂಡ ಮಗು ಆಯ್ತಂದ್ರೆ ಹರುಷವೋ ಹರುಷ, ಮನೆ ಒಳಗೆ ಉಲ್ಲಾಸವೋ ಉಲ್ಲಾಸ. ಒಂದು ಕಡೆ ಹೇಳ್ತಾರೆ, ಗಂಡು ಮಗು ಹುಟ್ಟಿದರೆ ಪೇಡ ಹಂಚುವರು, ಹೆಣ್ಣು ಮಗು ಹುಟ್ಟಿದರೆ ಪೀಡೆ ಎನ್ನುವರು. ಹೌದಲ್ರಿ? ನಾವೆಲ್ಲ ಹೆಂಗಾಗಿವಿ ಅಂದ್ರೆ ಇತ್ತೀಚಿನ ದಿನಮಾನದೊಳಗೆ ಗಂಡ ಮಗು ಒಂದ ಸಾಕ್ರಿ ಅಪ್ಪರ, ಹೆಣ್ಣು ಮಗು ಬೇಡ. ಹಾಗೆ ಒಂದು ನೋಡಿದೆ ನಾನು ಘಟನೆ ಇದೆ ಯೂಟ್ಯೂಬ್ ಒಳಗೆ. ಈ ಸೋಷಿಯಲ್ ಮೀಡಿಯಾ ನೋಡ್ರಿ, ಇದು ಒಳ್ಳೆಯದಕ್ಕೂ ಉಪಯೋಗ ಆಗ್ತದೆ, ಕೆಟ್ಟದ್ದಕ್ಕೂ ಉಪಯೋಗ ಆಗ್ತದೆ. ಇದು ಅದ್ರೊಳಗೆ ಭಾಳ ಚಲೋ ಚಲೋ ಕೇಳ್ಕೋತ ಹೊಂಟಿವಿ ಅಂದ್ರೆ, ನೋಡ್ಕೊಂತ ಹೊಂಟಿವಿ ಅಂದ್ರೆ ಅವೋ ಬರ್ತಾವ ನಮಗೆ ಆ ಫೀಡ್ ಒಳಗೆ. ಆ ಯೂಟ್ಯೂಬ್ ತೆಗೆದ ನೋಡಿರುವಂಥ ಸಂದರ್ಭದೊಳಗೆ ಅಲ್ಲೊಂದು ವೈರಲ್ ಆಗಿ ಓಡಾಕತ್ತಿತ್ತದ, ನೀವೆಲ್ಲ ನೋಡಿರ್ಬೇಕಂತ ನಾನು ಭಾವಿಸ್ಕೊಳ್ತೀನಿ. ಆಗ ತಾನೇ ಹುಟ್ಟಿರುವಂಥ ಮಗು, ಆ ಮಗುವನ್ನ ಯಾವುದೋ ತಾಯಿ ಗೊತ್ತಿಲ್ಲಕ್ಕಿ ಒಂದು ಗೊಬ್ಬರ ಚೀಲ ಇರ್ತದಲ್ಲ, ಆ ಚೀಲ ಒಳಗೆ ಹುಟ್ಟಿರುವಂಥ ಮಗು ತಾನೇ, ಆಗ ತಾನೇ ಹುಟ್ಟಿರುವಂಥ ಮಗುವನ್ನು ಆ ಚೀಲದೊಳಗೆ ಹಾಕಿ ಕಟ್ಟಿ ಯಾರ್ದೋ ಮನೆ ಮುಂದೆ ತಂದು ಇಟ್ಟು ಹೋಗಿರುವಂಥ ಘಟನೆ ಇತ್ತೀಚಿನ ಸೋಷಿಯಲ್ ಮೀಡಿಯಾದೊಳಗೆ ನೋಡಿದೆ ನಾನು. ಒಬ್ಬ ಬರ್ತಾನ, ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ಅದನ್ನು ಬಿಚ್ಚಿ ನೋಡಿದಾಗ ಅದು ಹೆಣ್ಣು ಮಗು ಇತ್ತು. ಹೆಂಗಾಗೈತಂದ್ರೆ ಇತ್ತೀಚಿನ ದಿನಮಾನ ಹೆಣ್ಣು ಮಗುನ ಬ್ಯಾಡ್ರಿ ಅಪ್ಪವ್ರ, ಗಂಡ ಮಗು ಅಷ್ಟ ಸಾಕು. ನೀವೊಂದು ಲಕ್ಷದೊಳಗೆ ಇಟ್ಕೊಳ್ರಿ, ಹುಟ್ಟಿರುವಂತ ಗಂಡ ಮಗು ಇಡೀ ನಾಡನ್ನ ಬೆಳಗಬಹುದು. ಹುಟ್ಟಿರುವಂತ ಗಂಡ ಮಗು ನೀವೆಲ್ಲ ಹೆಂಗೆ ತಿಳ್ಕೊಂಡ್ರಿ ಅಂದ್ರೆ, ಅವೇನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಂಗಿಲ್ರಿ ಅಪ್ಪವ್ರ. ಇನ್ನೊಂದು ಮನೆಯನ್ನು ಹೆಣ್ಣನ್ನು ತಗೊಂಡು ಬಂದು ಭಾಳ ಚಲೋ ವರದಕ್ಷಿಣೆ ತಗೊಂಡು ನಮ್ಮ ಮನೆ ಒಳಗೆ ಆರಾಮ ಇರ್ಬೋದಲ್ಲ. ಎಲ್ಲಿ ಕಿರಿಕಿರಿ, ಹೆಣ್ಣನ್ನು ಇನ್ನೊಂದು ಮನೆಗೆ ಕೊಡೋದು, ಅಲ್ಲಿ ವರದಕ್ಷಿಣೆ ಕೊಡೋದು. ಆದರೆ ಲಕ್ಷದೊಳಗೆ ಇಟ್ಕೊಳ್ರಿ, ಒಂದು ಗಂಡು ಮಗು ನಾಡ ಬೆಳಗಬಹುದು,
ಅಷ್ಟೇ. ಆದರೆ ಹೆಣ್ಣು ಮಗು ಕೇವಲ ಮನೆಯನ್ನು ಅಷ್ಟೇ ಬೆಳಗೋದಿಲ್ಲ, ಇಡೀ ಭೂಮಂಡಲವನ್ನು ಬೆಳಗುವಂಥ, ಇಡೀ ಭೂಮಂಡಲಕ್ಕೆ ಮಹಾಲಕ್ಷ್ಮಿ ತಾಯಿಯಾಗಿ ಬೆಳಗುವಂಥ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ, ಹೆಣ್ಣಿಗೆ ಮಾತ್ರ. ಅಂಥ ಹೆಣ್ಣು ಬ್ಯಾಡನ್ನೋರು, ಅಂಥ ಹೆಣ್ಣು ಹುಟ್ಟಿದ ತಕ್ಷಣ ಆ ಮಗುವನ್ನು ಸಾಯಿಸೋದು, ಭ್ರೂಣ ಹತ್ಯೆ ಮಾಡೋದು. ಅದಕ್ಕಾಗಿ ಹೇಳಿದರು, ಈ ನಾಡಿನೊಳಗೆ ಹೆಣ್ಣು ಶ್ರೇಷ್ಠ. ನಮ್ಮ ಶರಣರು ಮಹಾತ್ಮರು ಹೇಳ್ತಾರೆ, ಹೆಣ್ಣನ್ನು ಬಹಳ ಯಥೇಚ್ಛವಾಗಿ, ಬಹಳ ಗೌರವವಾಗಿ ಪ್ರೀತಿಸುವಂಥ ಕೆಲಸ ನಮ್ಮ ಮಹಾತ್ಮರು ಶರಣರು ಮಾಡಿದರು. ಅದಕ್ಕೆ ಒಂದು 4 ಗೋಡೆ ಚೌಕಟ್ಟಿನೊಳಗಿರುವಂಥ ಒಂದು ಮಗುವನ್ನು ಜಗತ್ತಿನೆದೆ ಎದುರಿಗೆ ತೋರಿಸುವಂಥ ಕೆಲಸ ಮಾಡಿದರು. ಅದೆಲ್ಲ ಆಮೇಲೆ ಹೇಳ್ಕೊತ ಹೋಗೋಣ. ನೋಡ್ರಿ, ಯಾವಾಗ ಆ ಸಣ್ಣ ಮಗು ಆ ಮನೆ ಒಳಗೆ ಜನನ ಆಯಿತು, ಶಾಂತಪ್ಪ ಮತ್ತು ದೇವ ಮಲ್ಲಮ್ಮ ತಾಯಿ ಬಹಳ ಖುಷಿಪಟ್ಲು. ಅಂಡೆ ಹಾಲು ಕೊಡದಟ್ಟು ಖುಷಿ ಆಯಿತು. ಆ ಶಿವನ ಸ್ವರೂಪನಾಗಿ ಒಂದು ಮಗು ಜನನ ಆಯ್ತಲ್ಲ, ಆ ಮಗು ಈ ನಾಡನ್ನು ಬೆಳಗ್ತದಲ್ಲ ಅಂತ ತಿಳ್ಕೊಂಡು ಬಹಳ ಖುಷಿಯಾಗಿ ಹೇಳಕತ್ರು. ಎಲ್ಲರೂ ಊರು ಹಬ್ಬಾಕತ್ತು, ಹಿಂಗೆ ಇಂಥವ್ರ ಮನೆ ಒಳಗೆ ಶಾಂತಪ್ಪನವರು ಮಲ್ಲಮ್ಮನವ್ರಿಗೆ ಗಂಡು ಮಗು ಜನನ ಆಗೈತ. ಭಾಳ ಜನ ನೋಡಾಕ ಬರಾಕತ್ರು. ನೋಡಿದವರೆಲ್ಲ ಅನ್ನೋರು, ಶಾಂತಪ್ಪನವ್ರಿಗೆ ಹುಟ್ಟಿರುವಂಥ ಮಗು ಅಂತ ಇಂಥ ಮಗು ಅಲ್ಲ ಈತ. ಶಾಂತಪ್ಪನವರಿಗೆ ಹುಟ್ಟಿರುವಂಥ ಮಗು ಈ ನಾಡನ್ನು ಬೆಳಗುವಂಥ ಮಗು, ಆ ಶಿವನ ಸ್ವರೂಪನಾಗಿ ಮತ್ತೊಮ್ಮೆ ಈ ಭೂಮಿಗೆ ಬಂದಾನ ಅಂತ ಭಾಳ ಜನ ಅಲ್ಲಿ ಹೇಳಕತ್ರು, ಮಾತಾಡಕತ್ರು. ಯಾವಾಗ ಮಗು ಆಡಕತ್ತು, ತಾಯಿ ತನ್ನ ಉಡಿ ಒಳಗೆ ತಗೊಂಡು ಆ ಮಗುವನ್ನು ಲಾಲನೆ ಪೋಷಣೆ ಮಾಡಕತ್ಲು. 1 ದಿನ, 2 ದಿನ, 3 ದಿನ, 4 ದಿನ ಅದಕ್ಕೆ ಸಂಸ್ಕಾರವನ್ನು ಕಲಿಸಾಕತ್ಲು. ಯಾವಾಗ ತಾಯಿಯ ಗರ್ಭವನ್ನು ಸೇರಿತ್ತೋ ಆವಾಗಿನಿಂದಲೇ ತಾಯಿ ಆರಂಭ ಮಾಡಿದ್ಲು. ಯಾವಾಗ 12 ದಿನಗಳ ಕಳೆದು 13ನೇ ದಿನಕ್ಕೆ ಪಾದಾರ್ಪಣೆ ಆಗ್ತದೆ, ಅವಾಗ ಬಹಳ ಚಲೋ ಹೆಸರನ್ನು ಆ ಮಗುಗೆ ಇಡಬೇಕು. ಈ ಮಗುವನ್ನು ನಾವು ಇಟ್ಟಿರುವಂಥ ಹೆಸರು ಈ ನಾಡಿನೊಳಗೆ ಎಲ್ಲರೂ ನೆನೆಸುವ ಹಾಗೆ, ಎಲ್ಲರೂ ಸ್ಮರಿಸುವ ಹಾಗೆ ಹೆಸರನ್ನು ಇಡಬೇಕು ಅಂತ ತಿಳ್ಕೊಂಡು ಭಾಳ ಚಲೋ ಹೆಸರು ಹುಡುಕ್ತಾರೆ. ಅಲ್ಲಿ ತಂದೆ ತಾಯಿ ಗುರುಗಳಾಗಿರುವಂಥ ವೀರಭದ್ರ ಸ್ವಾಮಿಗಳು, ಅಲ್ಲಿ ಎಲ್ಲ ಬಂಧುಗಳು, ಜನಸಾಗರ ಸೇರ್ತದ. ಹೆಂಗೆ ಭಾಳ ಚಲೋ ತೊಟ್ಟಿಲವನ್ನು ಕಟ್ಟಿ ಆ ತೊಟ್ಟಿಲೊಳಗೆ ಆ ಮಗುವನ್ನು ಹಾಕಿ, ಅದಕ್ಕಿಂತ ಪೂರ್ವದೊಳಗೆ ಎಲ್ಲ ಮುತ್ತೈದೆಯರು ಅಲ್ಲೇ ಇರುವಂಥ ಗಂಗಾ ನದಿಗೆ ಹೋಗಿ ಗಂಗೆಯನ್ನು ಪೂಜೆ ಮಾಡಿ ಆ ಕುಂಭದೊಳಗೆ ಆ ನೀರನ್ನು ತೆಗೆದುಕೊಂಡು ಬಂದು ಆ ತೊಟ್ಟಿಲ ಪೂಜೆಯನ್ನು ಮಾಡ್ತಾರೆ. ವೀರಭದ್ರ ಸ್ವಾಮಿಗಳ ಕೆಳಗೆ ಕಳಸವನ್ನು ಹೂಡ್ತಾರೆ. ಅಲ್ಲೇ ಕಳಸವನ್ನು ಹೂಡಿ ಬಹಳ ನೋಡ್ಬೇಕು ಆ ಸಂಭ್ರಮ, ಆ ತೋರಣ, ಅಲ್ಲಿ ಮಾಡಿರುವಂಥ ಅಲಂಕಾರ, ಅದನ್ನು ವರ್ಣಿಸೋದು ಅಸಾಧ್ಯ ಅನ್ನುವಂಥ ಮಾತುಗಳನ್ನು ಕವಿಗಳು ಬರೀತಾರೆ. ಅಂಥ ಒಂದು ಶುಭ ಗಳಿಗೆಗೆ ನಾವೆಲ್ಲರೂ ಕೂಡ ಭಾಗಿಯಾಗಿವಿ. ಅಂಥ ಶುಭ ಗಳಿಗೆಯನ್ನು ಅಲ್ಲಿ ಏನು ಸಿದ್ಧಾರೂಢರ ಒಂದು ಸಿದ್ಧ ಅನ್ನುವಂಥ ನಾಮದಿಂದ ಏನು ಆ ಭೂಮಿಗೆ ಕರ್ಕೊಂಡು ಬಂದರು, ಆ ಸಂಭ್ರಮವನ್ನು ಮತ್ತೆ ಇಲ್ಲಿ ನೀವು ನಮ್ಮ ಕಣ್ಣು ಮುಂದೆ, ನಮ್ಮ ಕಣ್ಣು ಎದುರಿಗೆ ತೋರಿಸ್ತೀನಿ ಅಂತ ಒಮ್ಮೆ ಜೋರು ಚಪ್ಪಾಳೆ ತಟ್ರಿ. ನಿಮಗೆ ಆನಂದವೋ ಆನಂದ, ಮನೆ ಒಳಗೆ ಒಂದು ಖುಷಿ ಸಂಭ್ರಮ. ಈ ನೋಡ್ರಿ, ಈ ತೊಟ್ಟಿಲು ಕಟ್ಟುತ್ತಾರೆ. ಈ ಆಗಿನ ಕಾಲದೊಳಗೆ ಹಿಂಗೆ ಕಟ್ತಿದ್ರು ತೊಟ್ಟಿಲು.